ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ ಅಂತ. ಸೊ UPSC ಜರ್ನಿ ಅಂತ ಬಂದಾಗ ಆಪ್ಷನಲ್ಸ್ ಯಾವ್ದನ್ನ ಚೂಸ್ ಮಾಡಬೇಕು ಅನ್ನೋದು ನಮ್ಮೆಲ್ಲರಿಗೂ ಕಾಡುವಂತಹ ದೊಡ್ಡ ಪ್ರಶ್ನೆ. ಸೊ ಅದರಲ್ಲಿ ನಾನು ಕನ್ನಡ ಸಾಹಿತ್ಯವನ್ನ ಚೂಸ್ ಮಾಡೋ ತನಕನೂ ನನಗೆ ಆ ಡೈಲಮಾ ಇತ್ತು. ಸರಿಯಾಗಿ ಚೂಸ್ ಮಾಡ್ತಾ ಇದ್ದೀನ, ನನಗೆ ಈ ಸಬ್ಜೆಕ್ಟ್ನ ತಗೊಂಡು ಹೋಗೋಕ್ಕಾಗತ್ತಾ UPSC ಜರ್ನಿಯಲ್ಲಿ ಅಂತ. ಅದಕ್ಕೋಸ್ಕರ ನಾನು ಇನ್ಸೈಟ್ಸ್ ಅಲ್ಲೇ ಕೋಚಿಂಗ್ ತಗೊಳ್ಬೇಕು ಆಪ್ಷನಲ್ಸ್ಗೆ ಅಂದ್ಬಿಟ್ಟು ಒಂದು 4 months ತನಕ ವೆಯ್ಟ್ ಮಾಡಿದ್ದೆ. ಅವಾಗ ಬೇಜಾರಾಗ್ತಾ ಇತ್ತು, 4 months ವೆಯ್ಟ್ ಮಾಡ್ತಾ ಇದ್ದೀನಲ್ಲ, ಬೇರೆ ಕಡೆ ತಗೋಬಹುದು ಅಂತ. ಬಟ್ ನಾನು ಈಗ ನೋಡಿದಾಗ ನಾನು ವೆಯ್ಟ್ ಮಾಡಿದ್ದು ತುಂಬಾ ವರ್ತ್ ಇತ್ತು ಅಂತ ಅನ್ಸುತ್ತೆ. ಬಿಕಾಸ್ ಇವ್ರು ಟೀಚಿಂಗ್ ಮಾಡೋ ಪ್ಯಾಟರ್ನ್ ಯಾವ ರೀತಿ ಇರ್ತಾ ಇತ್ತು ಅಂದ್ರೆ, ಒಂದು ಟಾಪಿಕ್ ಏನ್ ನಮ್ಗೆ ಕತೆ ಇರುತ್ತೋ ಅದನ್ನ ಮುಗಿಸಿ ಅದ್ರ ಬಗ್ಗೆ ನೋಟ್ಸ್ ಕೂಡ ಕೊಡ್ತಾ ಇದ್ರು. ಅಂಡ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ಬೋದು, ಯಾವ ರೀತಿ ಕ್ವೆಶನ್ಸ್ ಬರುತ್ತೆ ಅಂಡ್ ಅದಕ್ಕೆ ನಾವು ಆನ್ಸರ್ಸ್ ನ ಯಾವ ರೀತಿ ಅಪ್ರೋಚ್ ಮಾಡಬೇಕು, ಮತ್ತೆ ಮಾಡೆಲ್ ಆನ್ಸರ್ಸ್ ನ ಕ್ಲಾಸ್ ಅಲ್ಲೇ ಕೂಡ ಬರೆಸ್ತಾ ಇದ್ರು. ಅದರಿಂದ ನಮಗೆ ಆ ಒಂದು ಫಿಯರ್ ಇರತ್ತಲ್ಲ, ಹೆಂಗೆ ಅಪ್ರೋಚ್ ಮಾಡಬೇಕು ಕ್ವೆಶನ್ಸ್ ನ ಅಂತ, ಆ ಭಯ ಎಲ್ಲ ಕಡಿಮೆ ಆಗ್ತಾ ಬಂತು. ಅದ್ರ ಜೊತೆಗೆ ಪ್ರತಿಯೊಂದು ಟಾಪಿಕ್ ಆದ್ಮೇಲೂ ಕ್ವೆಶನ್ಸ್ ಕೊಡ್ತಾ ಇದ್ರು, ಅದಕ್ಕೆ ಆನ್ಸರ್ಸ್ ಬರ್ಕೊಂಡ್ ಬರೋದಕ್ಕೆ ಹೇಳ್ತಾ ಇದ್ರು. ನಾವ್ ಎಷ್ಟು ಆನ್ಸರ್ಸ್ ಬರ್ಕೊಂಡ್ ಬಂದ್ರು ಕೂಡ ಒಂದೊಂದು ಅಕ್ಷರ, ಒಂದೊಂದು ಪ್ಯಾರ ಕೂಡ ನೋಡಿ, ಒಂದು ಪದಕ್ಕೆ ಏನ್ ತೂಕ ಇದೆ, ಆ ಪದನ ಬಳಸ್ಬೋದಾ ಬಳಸಬಾರ್ದಾ, ಸೆಂಟೆನ್ಸ್ ಫಾರ್ಮೇಶನ್ ನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬಹುದು, ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ಸೊ ಓವರ್ ಆಲ್ ಈ ಒಂದು 6 months ಅಲ್ಲಿ ಕನ್ನಡದ ಬಗ್ಗೆ ಗೊತ್ತಿಲ್ಲದೆ ಇರೋ ಪದಗಳ ಪರಿಚಯ ಆಗಿದೆ, ದಿನನಿತ್ಯದಲ್ಲಿ ಯಾವ ರೀತಿ ಬಳಸಬಹುದು ಅನ್ನೋದು ಅರ್ಥ ಆಗಿದೆ. ಅಷ್ಟೇ ಅಲ್ಲದೆ ಎಕ್ಸಾಮಿಗೂ ಕೂಡ ನಾವು ಯಾವ್ಯಾವ ರೀತಿ ಡಿಫ್ರೆಂಟ್ ಆಗಿ ಆನ್ಸರ್ಸ್ ನ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. GS ಪೇಪರ್ಗೆ ನಾವು ಅದನ್ನ ಕಂಪೇರ್ ಮಾಡಿ ನೋಡೋದಾದ್ರೂ ಎಷ್ಟೊಂದು ಟಾಪಿಕ್ಸ್ ಕನ್ನಡ ಸಾಹಿತ್ಯದಲ್ಲೂ ರಿಪೀಟ್ ಆಗುತ್ತೆ. ಅದು GS ಅಲ್ಲಿ ನಮ್ಗೆ ಹೇಳ್ಕೊಟ್ಟಿರಲ್ಲ. ಬಿಕಾಸ್ ಕನ್ನಡ ಸಾಹಿತ್ಯದಲ್ಲಿ ಸ್ವಲ್ಪ ಡೆಪ್ತ್ ಆಗಿ ಹೇಳ್ಕೊಟ್ಟಿರ್ತಾರೆ ಕೆಲವೊಂದು ವಿಷಯನ. ಅದನ್ನ ನಾವು GS ಗೆ ಹಾಕಿದಾಗ ಅಲ್ಲಿ ಕೂಡ ನಮ್ಗೆ ವ್ಯಾಲ್ಯೂ ಅಡಿಷನ್ ಆಗತ್ತೆ ಅಂತ ನನಗೆ ಅನ್ಸಿದ್ದು. ಸೊ ಓವರ್ ಆಲ್ ಕನ್ನಡ ಸಾಹಿತ್ಯ ಆಪ್ಷನ್ ತಗೊಂಡಿದ್ದು ಅದು ಇನ್ಸೈಡ್ಸ್ ಅಲ್ಲಿ ಇಟ್ ವಾಸ್ ಅ ಗುಡ್ ಡಿಸಿಷನ್. ಗಣೇಶ್ ಸರ್ ಮತ್ತೆ ಪ್ರದೀಪ್ ಸರ್ ಇಬ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮೆಲ್ಲರಿಗೂ ಕೂಡ. ಸೊ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.